ಸ್ಟೂಡೆಂಟ್ಸ್ KA 2025ನ UGCETಯ ಥರ್ಡ್ ರೌಂಡ್ ಅಲಾಟ್ಮೆಂಟ್ ಪ್ರೊಸೆಸ್ ಈಗಾಗಲೇ ಪ್ರಾರಂಭವಾಗಿದೆ. UG ನೀಟ್ ಸೆಕೆಂಡ್ ರೌಂಡು ಫೈನಲ್ ಅಲಾಟ್ಮೆಂಟು MCCA ರಿಸಲ್ಟ್ ಬಂದಾದ ಮೇಲೆ ಬರ್ತದೆ. UG ನೀಟ್ನವರಿಗೂ ಕೂಡ ಆಪ್ಷನ್ಸ್ ಮಾಡಿಫಿಕೇಷನ್ಗೂ ಅವಕಾಶಗಳನ್ನು ನೀಡಲಾಗಿದೆ. ಸೆಪ್ಟೆಂಬರ್ 6ರಿಂದ 8ರವರೆಗೆ ಮಾತ್ರ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ವಿಂಡೋ ಕ್ಲೋಸ್ ಆಗ್ತದೆ. ಅಷ್ಟರ ಒಳಗಡೆ ನೀವು ಏನೆಲ್ಲ ಆಪ್ಷನ್ಸ್ ಎಂಟ್ರಿ ಮಾಡಿಫಿಕೇಷನ್ ಮಾಡ್ಕೊಳ್ಬೇಕೋ ಅದನ್ನು ದಯವಿಟ್ಟು ಮಾಡ್ಕೊಳ್ರಿ. ಅದು ಲಾಸ್ಟ್ ಡೇಟ್ ಅಲರ್ಟ್ ಇದೆ. ಈ ಕಾಷನ್ ಡಿಪಾಸಿಟು 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟು ಮತ್ತು 10,000 ರೂಪಾಯಿಗಳ ಕಾಷನ್ ಡಿಪಾಸಿಟು, ಇವುಗಳ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಇನ್ನೊಂದಿಷ್ಟು ಗೊಂದಲಗಳು ಇರಲಿಕ್ಕೆ ಸಾಕು, ಇರಬಹುದು, ಸಹಜ ಕೂಡ. ಯಾರು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕು ಅಂತ ಫಸ್ಟಿಗೆ ನಾನು ನೀಟ್ ಆಸ್ಪಿರೆಂಟ್ಗಳಿಗೆ ತೆಗೆದುಕೊಳ್ತೇನೆ. ಮೆಡಿಕಲ್ ಸೀಟ್ಗಳು ನಿಮ್ಮಲ್ಲಿದ್ದಾವೆ. ಫಸ್ಟ್ ರೌಂಡಿಗೆ ಸೀಟ್ ಅಲಾಟ್ ಆಗಿದೆ. ಸೆಕೆಂಡ್ ರೌಂಡ್ ಅಪ್ಗ್ರೇಡೇಷನ್ಗೆ ಬರ್ತೀರಿ. ಸೊ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ಗೆ ನೀವು ಬರಬೇಕಾದಾಗ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜಿನ ಕೋರ್ಸನ್ನು ಫೀ ಪೇ ಮಾಡಿಕೊಂಡು ಬಂದುಬಿಡ್ತೀರಿ. ಸೊ ಕ್ಲಿಯರ್, ಮತ್ತೆ ಅವರಿಗೆ ಕಾಷನ್ ಡಿಪಾಸಿಟ್ ಬೇಕಾಗಿಲ್ಲ. ಸೊ ಫಸ್ಟ್ ರೌಂಡ್ನಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ. ಸೊ ಸೆಕೆಂಡ್ ರೌಂಡಿಗೆ ಬರ್ತೀರಿ. ಸೆಕೆಂಡ್ ರೌಂಡ್ ಬಿಫೋರ್ ಸೆಕೆಂಡ್ ರೌಂಡಿಗೆ ಬರಬೇಕಾದಾಗ 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟನ್ನು ಪೇ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬರ್ತೀರಿ. ಇಟ್ ಈಸ್ ಕ್ಲಿಯರ್. ಸೊ ನಿಮಗೆ 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟ್ ಇರೋದು. ಮೆಡಿಕಲ್ ಚಾಯ್ಸಸ್ಸು ನಿಮ್ಮ ಪ್ರಯಾರಿಟಿ ಲೀಸ್ಟಲ್ಲಿದ್ದರೆ ಖಂಡಿತವಾಗಿಯೂ ಕೂಡ 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ವಿದ್ಯಾರ್ಥಿಗಳ ಗಮನಿಸ್ಕೊಳ್ಳಿ, ಮೆಡಿಕಲ್ ಕೋರ್ಸ್ ಜೊತೆಗೆ ಉಳಿದ KCET ಎಲ್ಲ ಕೋರ್ಸ್ಗಳು ನಿಮ್ಮ ಲೀಸ್ಟಲ್ಲಿ ಇದ್ದರೂ ಕೂಡ ನೀವು 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗ್ತದೆ. ಒನ್ ಥಿಂಗ್. ನೆಕ್ಸ್ಟು 10,000 ರೂಪಾಯಿಗಳ ಕಾಷನ್ ಡಿಪಾಸಿಟು. ಸೊ 10,000 ರೂಪಾಯಿಗಳ ಕಾಷನ್ ಡಿಪಾಸಿಟು ಫಸ್ಟ್ ರೌಂಡ್ನಲ್ಲಿ ಭಾಗವಹಿಸಿದ್ದೀರಿ, ಸೀಟ್ ಅಲಾಟ್ ಆಗಿಲ್ಲ. ಸೆಕೆಂಡ್ ರೌಂಡಲ್ಲಿ ಭಾಗವಹಿಸಿದ್ದೀರಿ, ಸೀಟ್ ಅಲಾಟ್ ಆಗಿಲ್ಲ. ಥರ್ಡ್ ರೌಂಡಿಗೆ ಬರ್ತೀರಿ. ಅಂದರೆ ಎಕ್ಸೆಪ್ಟ್ ನೀಟಿನ KCETಯ ಉಳಿದ ಎಲ್ಲ ಕೋರ್ಸ್ಗಳು ಇನ್ಕ್ಲೂಡಿಂಗ್ BMS ಕೋರ್ಸು. ಥರ್ಡ್ ರೌಂಡಿಗೆ ನೀವು ಭಾಗವಹಿಸಬೇಕಾದಾಗ 10,000 ರೂಪಾಯಿಗಳ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕು. ಒನ್ ಥಿಂಗ್, ಮತ್ತೊಂದು ಥಿಂಗ್ ಹೇಳ್ತೀನಿ, ಗಮನಿಸಿ ವಿದ್ಯಾರ್ಥಿಗಳೇ. ಆಲ್ರೆಡಿ 1 ಲಕ್ಷ ರೂಪಾಯಿಗಳ ಕಾಷನ್ ಡಿಪಾಸಿಟ್ ಪೇ ಮಾಡಿರಿ. ನಿಮ್ಮ ಲೀಸ್ಟಲ್ಲಿ ಮೆಡಿಕಲ್ ಕಾಲೇಜಸ್ ಇದ್ದಾವೆ, ಕೋರ್ಸ್ ಇದ್ದಾವೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ಅಂದರೆ ಪ್ರೊವಿಷನಲ್ ಲೀಸ್ಟಲ್ಲಿ ಆಗಿಲ್ಲ. ಥರ್ಡ್ ರೌಂಡ್ ಮಾಡಿಫಿಕೇಷನ್ ನೇರವಾಗಿ ಮಾಡ್ಬೋದು. ಮತ್ತೆ 10,000 ರೂಪಾಯಿಗಳ ಡಿಪಾಸಿಟನ್ನು, ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗಿಲ್ಲ. ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲ KCETಯ ಕೋರ್ಸ್ಗಳಿಗೆ ಥರ್ಡ್ ರೌಂಡ್ ನೀವು ಭಾಗವಹಿಸಬೇಕಾದಾಗ ಮರ್ಯಾದೆ 10,000 ರೂಪಾಯಿಗಳನ್ನು ಕಾಷನ್ ಡಿಪಾಸಿಟ್ ಪೇ ಮಾಡಲೇಬೇಕು, ಕಡ್ಡಾಯ. ಸೊ ಇದಿಷ್ಟಿದೆ, ಗಮನಿಸಿ. ನಿಮಗೆ ಬೇಕಾಗಿರುವ ಕಾಲೇಜುಗಳು, ನೀವು ಹೋಗ್ತಕ್ಕಂಥ ಕಾಲೇಜುಗಳು ಮಾತ್ರ KCETಯ ಮತ್ತು BAMSನ ಯಾವುದೇ ಕಾಲೇಜುಗಳಿರಲಿ ನಿಮ್ಮ ಪ್ರಯಾರಿಟಿ ಲೀಸ್ಟಲ್ಲಿ ಹಾಕ್ಕೊಳ್ಳಿ. ಥರ್ಡ್ ರೌಂಡ್ನಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸಿಟ್ ಆಗಲಿಕ್ಕೆ ಅವಕಾಶಗಳು ಇಲ್ಲ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಮಾಹಿತಿ. ತರಾನ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆಗಿ. ಥ್ಯಾಂಕ್ ಯು ವೆರಿ ಮಚ್.